ನಿರ್ಧಾರವಾಯಿತು. ಒಂದು ವೇಳೆ ನಿಮ್ಮ ದರ್ಬಾರಲ್ಲಿ ಯಾರಾದರೂ ಕೂಡ ಈ 3 ಗೊಂಬೆಗಳಲ್ಲಿ ಅಂತರ ಹುಡುಕಿದರೆ ನಾನು ನನ್ನ ಪರಾಜಯನ್ನು ಸ್ವೀಕರಿಸುತ್ತೇನೆ. ಹಾಗಾಗದಿದ್ದಲ್ಲಿ ಆಗೇನು? ಆಗ ನಾನು ವಿಜಯಿಯಾಗುತ್ತೇನೆ. ಆಗ ನಾನು ಕೃಷ್ಣದೇವರಾಯನಿಗೆ ಏನೇ ಕೇಳಿದರೂ ಅವರು ನನಗೆ ತಂದು ಕೊಡಬೇಕು, ಯಾವುದೇ ಪ್ರಶ್ನೆ ಕೇಳದೆ. ಸ್ವೀಕಾರವಿದೆ, ಯಾವುದೇ ಪ್ರಶ್ನೆ ಕೇಳದೆ. ಬಹಳ ಒಳ್ಳೆ ಅವಕಾಶ ಗುರುಜಿ. ನೀವೀಗ ಈ ಬೊಂಬೆಗಳಲ್ಲಿರುವ ಅಂತರವನ್ನು ಹುಡುಕಿ ಬಿಡಿ, ಮಹಾರಾಜರನ್ನು ಪ್ರಸನ್ನಗೊಳಿಸಿ ಬಿಡಿ. ಒಳ್ಳೆ ಅವಕಾಶ. ಇದರಿಂದ ನಿಮ್ಗೆ ಜೈಕಾರವಾಗುತ್ತೆ. ಬಹಳ ದಿನಗಳಿಂದ ಆಗಿಲ್ಲ. ಇಲ್ದಿದ್ರೆ ಪಂಡಿತ್ ರಾಮಕೃಷ್ಣ ಈ ಕಾರ್ಯವನ್ನು ಪೂರ್ಣಗೊಳಿಸಿ ಮಾನ ಸನ್ಮಾನ ಪಡಿತಾನೆ. ಹಾಗೂ ನೀವು ಇದ್ಯಾವ ದೊಡ್ಡ ವಿಷಯ? ಇದ್ನಂತೂ ನಾವು ಚೀಟಿಕೆಯಲ್ಲಿ ಬಗೆಹರಿಸುತ್ತೇವೆ. ಈ ಅಂತರ ಹುಡುಕುವ ಆಟವನ್ನು ಬಾಲ್ಯದಲ್ಲಿ ನಾವು ಬಹಳ ಆಡಿದ್ದೇವೆ. ಇದರ ಉತ್ತರವನ್ನು ಕಂಡುಹಿಡಿಯಲು ಅಷ್ಟೊಂದು ಸರಳ ಅಲ್ಲ ಮುತ್ತಜ್ಜ. ಮುತ್ತಜ್ಜ ಮುತ್ತಜ್ಜ ಮಣಿ, ಈ ಚಿಕ್ಕ ಹುಡುಗಿ ನಮ್ ಗುರುಜಿ ವಯಸ್ಸನ್ನ ಸರಿಯಾಗಿ ಕಂಡು ಹಿಡಿದಿದ್ದಾಳೆ. ನಾವೇ ಕಂಡಿಡಿಯಕ್ಕಾಗಿರ್ಲಿಲ್ಲ ಮುತ್ಕುಂದ ಮುತ್ತಜ್ಜ ಅಂತ. ನೋಡು ಕುಳ್ಳಿ, ಕ್ಷಮೆ ಜಿಲ್ಲಿ. ಬಹುಶಃ ನಿಮಗೆ ಗೊತ್ತಿಲ್ಲ, ನಾವು ವಿಜಯನಗರ ರಾಜ್ಯದ ರಾಜಗುರು, ರಾಜ ಪುರೋಹಿತ ತಥಾಚಾರ್ಯರು. ನಮ್ಮಿಂದ ಯಾವ ರಹಸ್ಯವನ್ನು ಮುಚ್ಚಿಡಲಾಗದು. ಕೊಡಿ, ನಾವು ಈ ಬೊಂಬೆಗಳ ಅಂತರವನ್ನು ಹೇಳುತ್ತೇವೆ. ಮುತ್ತಜ್ಜ, ಈಗ ನಿಮಗೆ ವಯಸ್ಸಾಗಿದೆ. ನಿಮಗೆ ಈಗ ಉತ್ತರವನ್ನು ಕಂಡುಹಿಡಿಯಲು ಎಷ್ಟೋ ಮಾಸಗಳು ಕಳೆಯುತ್ತವೆ. ಗೊತ್ತಿಲ್ಲ, ವರ್ಷ ಕೂಡ ಆಗಬಹುದು. ಅದಕ್ಕಾಗಿ ಬೇರೆ ಯಾರಾದರೂ ಮಾಡುತ್ತಾರೇನೋ? ನಾವಿದ್ದೇವಲ್ಲ, ನಾವೇ ಸ್ವಯಂ ಹುಡುಕುವಾಗ ಬೇರೆಯವರಲ್ಲ ಯಾಕೆ? ಕೊಡಿ. ಇಲ್ಲ. ಈಗೇನಾಯ್ತು? ಮೊದಲು ನೀಡಿ ಜೋಡಿ ಬೆರಳು. ಜೋಡಿ ಬೆರಳು? ಏನು ಜೋಡಿ ಬೆರಳು? ಜೋಡಿ ಬೆರಳಿನ ವಚನ ನೀಡಿ ಈ ಗೊಂಬೆಗಳಿಗೆ ಏನು ಆಗದಂತೆ ನೋಡಿಕೊಳ್ಳುತ್ತೇನೆ ಎಂದು. ಇವುಗಳಿಗೆ ಏನಾದರೂ ಆದರೆ ನನಗೆ ಬೇಗ ತಿಳಿದು ಹೋಗುತ್ತದೆ. ಸರಿ, ತಗೊಳ್ಳಿ ಜೋಡಿ ಬೆರಳಿನ ವಚನ. ಈ ಕೊಡಿ. ಜಿಲ್ಲಿ, ನಮಗೆ ಒಂದು ರಾತ್ರಿಯ ಸಮಯಾವಕಾಶ ನೀಡಿ. ನಾವು ನಾಳೆ ಮುಂಜಾನೆಯೊಳಗೆ ಅವಶ್ಯವಾಗಿ ಭೇದಿಸುತ್ತೇವೆ. ಆಗಲೇ ಗುರುವರ್ಯ, ಒಂದು ರಾತ್ರಿಯ ಸಮಯ. ನಾಳೆ ಪ್ರಾತಃ ಕಾಲದೊಳಗೆ ಈ 3 ಮೂರ್ತಿಗಳಲ್ಲಿರುವ ಅಂತರವನ್ನು ನೀವು ಹೇಳದಿದ್ದರೆ ಆಗ ನಾವಿದನ್ನು ರಾಜಪದವಿಗೆ ಮಾಡಿದ ಅವಮಾನವೆಂದು ಭಾವಿಸುತ್ತೇವೆ. ಎಷ್ಟು ಭಯಾನಕವಾದ ದೃಶ್ಯ ಇದು. ಭಯಾನಕವಿಲ್ಲಿದೆ? ಇದರ ನೇತ್ರಗಳಂತೂ ಬಹಳ ಸುಂದರವಾಗಿದೆ. ನಿಮ್ಮಿಬ್ಬರಿಗೂ ಅಂತರ ಕಾಣ್ತಿದೆಯೇ? ಹಾ ಗುರುಜಿ, ಒಂದ್ ಕಣ್ಣಲ್ಲಂತೂ ಸ್ವಲ್ಪ ಕಡಿಮೆ ಕಪಟವಿದೆ, ಆದ್ರೆ ಮತ್ತೊಂದು ಕಣ್ಣಲ್ಲಂತೂ ಬರೀ ಕಪಟವೇ ತುಂಬಿಕೊಂಡಿದೆ ಅಲ್ವೇ ದಣಿ? ಹೌದು ಮಣಿ. ಇಲ್ಲ, ಇದರ ಕಣ್ಣಲ್ಲಂತೂ ಕೊಂಚವೂ ಕಪಟವೇ ಕಾಣುತ್ತಿಲ್ಲ. ಎರಡೂ ಒಂದೇ ಸಮನಾಗಿ ಕಾಣುತ್ತಿವೆ. ನಾವು ಬೊಂಬೆಯದ್ದಲ್ಲ, ನಿಮ್ಮ ಕಣ್ಣಿನ ಬಗ್ಗೆ ಮಾತಾಡ್ತಿದೀವಿ ಗುರುಜಿ. ಹೇಗ್ ಕಾಣಿಸ್ತಿದೆ ಅಂದ್ರೆ ನಿಮ್ ಕಣ್ಣು ಕಳಚಿ ಬಿದ್ದೋಗುತ್ತೆ ಅನ್ನೋ ಹಾಗೆ. ಗುರುಜಿ, ನಿಮ್ಮ ವಾಸ್ತವಿಕ ರೂಪ ಪ್ರತ್ಯಕ್ಷವಾಗಿದೆ. ಸರಿಯಾಗಿ ನೋಡಿ. ವಾ, ದೊಡ್ಡ ಮಧುರ ವಿಚಾರ ಹೇಳ್ತಿದ್ದೀರೋ ನಮ್ಮ ಬಗ್ಗೆ. ಬನ್ನಿ, ನಿಮಗಿಂತ ದುಸ್ಸಾಹಸವೇ ನಮಗೆ ಕಪಟಿ ಎನ್ನುವಷ್ಟು ಭಸ್ಮ ಮಾಡುತ್ತೇವೆ. ಮೂರ್ಖರ! ಅಯ್ಯೋ, ಈಗ ಮೂರ್ಖರಾಗಿ ನಿಂತ್ಕೊಂಡು ಏನ್ ಮಾಡ್ತಿದ್ದೀರಾ ನಾಲಾಯಕರೇ? ಹೀಗೆ ತಿನ್ನೋ ಹಾಗೆ ಈ ಬೊಂಬೆಗಳನ್ನ ನೋಡ್ತಿರ್ಬೇಡಿ. ನಮಗೆ ಸಹಾಯ ಮಾಡಿ. ಆಗ್ಲಿ ಗುರುಜಿ. ಈ ಧ್ವನಿ ಎಲ್ಲಿಂದ ಬರ್ತಿದೆ? ಅದು ಗುರುಜಿ, ನಿಮ್ಮ ಭಯಾನಕ ರೂಪ ಕಂಡು ಯಾರೋ ಮಾಟಗಾತಿ ಬಂದಿದ್ದಾಳೆ. ನಿಮ್ ಕತೆ ಮುಗೀತು ಗುರುಜಿ.
ನೋಡಿ, ಈ ಬಾಲಕಿ ಮನೆ ಮುಂದೆ ಹೋಗ್ತಿದ್ಲು. ನಾವ್ ಇವಳನ್ನ ಒಳಗ್ ಕರ್ಕೊಂಡ್ ಬಂದ್ವಿ ನಿಮ್ಮ ದರ್ಶನಕ್ಕಾಗಿ. ನಾವ್ ಯೋಚಿಸಿದ್ವಿ ಈಕೆಗೂ ನಿಮ್ಮ ಆಶೀರ್ವಾದ ಸಿಕ್ಕು ಇವಳಿಗೂ ಒಳ್ಳೇದಾಗ್ಲಿ ಅಂತ. ಈ ಮುದ್ಕುನ ಆಶೀರ್ವಾದ ಸಿಕ್ಕಿ ಮಗುಗೆ ಏನು ಹೆಚ್ಚು ಕಡಿಮೆ ಆದಿದ್ರೆ ಸಾಕು ಮಣಿ. ವಾ ವರ್ಣಮಾಲಾ, ವಾ, ನೀವಂತೂ ನಮ್ಮ ಸಂಪೂರ್ಣ ವಿಪತ್ತನ್ನ ಸಮಾಪ್ತಿ ಮಾಡಿಬಿಟ್ರಿ. ಈಗ ಈ ಬಾಲಕಿಯಿಂದ ಈ ಬೊಂಬೆಗಳ ಅಂತರವನ್ನು ತಿಳ್ಕೊಂಡ್ ಬಿಡೋಣ. ಹೇ ಭಗವಂತ, ಹೇ ಭಗವಂತ, ಈ ಮುದುಕ ಈ ಮಗು ಹತ್ರನೂ ಕುತಂತ್ರ ಮಾಡ್ತಿದ್ದಾನ. ನೇರ ನರ್ಕಕ್ಕೆ ಹೋಗ್ತಾನೆ. ಇವನ್ ಮಾತ್ ಕೇಳ್ದೇವ್ರೆ. ಬಾ ಮಗು, ಬಾ ನಮ್ಮ ಸಮೀಪ ಬಾ, ಇಲ್ಲಿ ಕೂತ್ಕೋ. ಎಷ್ಟು ಮುತ್ತಾದ ಮಗು. ನೋಡಮ್ಮ, ನೀನು ಏನ್ ಕೇಳಿದ್ರು ನಾವು ನಿಮಗ್ ಕೊಡ್ತೀವಿ. ಈಗ ನಮಗೆ ಹೇಳ್ಬಿಡು, ಈ ಬೊಂಬೆಗಳಲ್ಲಿ ಅಂತರವೇನಿದೆ? ಸುಮ್ನೆ ಇರು ದುಷ್ಟ ಮನುಷ್ಯ. ಚಿಲ್ಲಿ, ಸ್ವಾಮಿಗೆ ಇದರ ಉತ್ತರ ಮೊದಲೇ ತಿಳಿದಿದೆ. ಇವರು ಸುಮ್ನೆ ನಿನ್ನ ಪರೀಕ್ಷೆ ಮಾಡೋಕ್ ಹೀಗೆ ಹೇಳಿದ್ರು. ಸ್ವಾಮಿಗಳು ತಮ್ಮ ಮಂತ್ರಶಕ್ತಿ ಮೂಲಕ ಏನ್ ಬೇಕಾದ್ರೂ ತಿಳ್ಕೋಬಹುದು. ಹೌದಲ್ವಿ ಸ್ವಾಮಿ? ಅವಶ್ಯವಾಗಿ. ಇದಂತೂ ಅತಿ ಉತ್ತಮ. ಹಾಗಾದ್ರೆ ಈಗಲೇ ತಿಳ್ಕೊಳ್ಳಿ ನಿಮ್ಮ ದಿವ್ಯ ಶಕ್ತಿಯಿಂದ. ಗುರುಜಿ, ಗುರುಮಾತೆಯನ್ನ ಒಳಗೆ ಕಳಿಸಿ, ಅನ್ಯಥಾ ಬಾಲಕಿಯಿಂದ ಏನನ್ನೂ ತಿಳಿದುಕೊಳ್ಳಲು ಬಿಡುವುದಿಲ್ಲ ಅವರು. ಹೀಗೆ ಆದ್ರೆ ಮಹಾರಾಜರ ಕ್ರೂರ ದೃಷ್ಟಿಯಿಂದ ನಿಮ್ಮ ದಿವ್ಯ ದೃಷ್ಟಿಯು ನಿಮ್ಮನ್ನ ಪಾರ್ ಮಾಡಲಾಗುವುದಿಲ್ಲ. ಏನಾದ್ರೂ ಮಾಡಿ. ವರ್ಣಮಾಲಾ, ನೀವೇನ್ ಮಾಡ್ತಿದ್ದೀರಾ? ಹೋಗಿ ಈ ಮಗುಗೆ ಏನಾದ್ರೂ ಭೋಜನದ ವ್ಯವಸ್ಥೆ ಮಾಡಿ. ಹಾ ಕೊಳ್ಳಿ. ಜಿಲ್ಲಿ, ನಿಮಗೆ ಇಷ್ಟವಾದ ಭಕ್ಷ್ಯ ಯಾವುದು? ನನಗೆ ಸಿಹಿಯಾದ ಮಾವಿನ ರಸ ಬೇಕು. ಸಿಹಿ ಮತ್ತೆ ಹುಳಿ ಹುಳಿ ದ್ರಾಕ್ಷಿ, ಮತ್ತೆ ಅದರ ಜೊತೆ ಹಾಗೆ ಹುಣಸೆಕಾಯಿ. ಬೇರೆ ಏನಾದ್ರು? ಸಾಕು. ಸರಿ, ಹೋಗು ವರ್ಣಮಾಲಾ. ಬಾಲಿಕೆ ಏನೇನ್ ಕೇಳಿದ್ದು ಎಲ್ಲ ತಗೊಂಡ್ ಬಾ. ಜಿಲಿಬಾ, ನಾವು ನಿಮ್ಗೆ ಎಲ್ಲವನ್ನು ತಿಳಿಸುತ್ತೇವೆ. ಬೇಡ ಬೇಡ ಬೇಡ, ಈಗ ಎಲ್ಲೇ ಇರ್ಲಿ, ನೀವು ಹೋಗಿ ಪ್ರಿಯೇ. ಮತ್ತೊಮ್ಮೆ ಹೇಳಿ. ನೀವು ಹೋಗಿ ತಗೊಂಡ್ ಬನ್ನಿ. ಇದಲ್ಲ, ಅದು ಅದು ಯಾವುದು? ಮೊದಲು ಹೇಳಿದ್ರಲ್ಲ ಸ್ವಾಮಿ. ಅದಾ ಪ್ರಿಯೇ, ಪ್ರಾಣೇಶ್ವರಿ, ಈಗ ಹೋಗು ತಗೊಂಡ್ ಬಾ ಪ್ರಿಯೇ. ಸರಿ. ಇಲ್ಲ, ನಾನು ಬರುತ್ತೇನೆ ನಿಮ್ಮ ಜೊತೆ. ಸರಿ. ಅರೆ ಜಿಲ್ಲಿ, ಈಗೇನ್ ಮಾಡೋದು? ಗುರುಜಿ, ಹೀಗ್ ತಲೆ ಮೇಲೆ ಕೈ ಇಟ್ಕೊಂಡು ಶೋಕ ಆಚರಿಸೋದ್ರಿಂದ ಏನು ಆಗಲ್ಲ. ಹೋಗಿ ಆ ಮಗುನ ಹಿಡ್ಕೊಳ್ಳಿ. ಹಾಗೆ ಅವಳನ್ನ ಕರ್ಕೊಂಡ್ ಬಂದು ಆ ಬೊಂಬೆಗಳ ರಹಸ್ಯ ತಿಳ್ಕೊಳ್ಳಿ. ಏನಾದ್ರೂ ಮಾಡಿ ಗುರುಜಿ. ಏನಾದ್ರೂ ಮಾಡಲೇಬೇಕು. ಗಂಟೆಗಳು ಬೇಕಾ? ಲಾಮ, ನೋಡು ಲಾಮ, ಇವಳೆಲ್ಲ ನನಗೆ ತೊಂದರೆ ಮಾಡ್ತಾ ಇದ್ದಾಳೆ. ನನ್ನೆಲ್ಲ ರಾತ್ರಿನೂ ಮಲಗೆ ಇಲ್ಲ, ಈಗ್ಲೂ ಮಲಗಕ್ ಬೀಳ್ತಾ ಇಲ್ಲ. ಇವಳೆಲ್ಲೂ ನನ್ ಗಂಟೆಗಳನ್ನೆಲ್ಲ ತಗೊಂಡ್ಬಿಟ್ಟಿದ್ದಾಳೆ. ಹೋಗ್ಲಿ ಬಿಡು ಗುಂಡಪ್ಪ, ನಿಂಗ್ ನಿದ್ರೆ ಬರ್ತಿದೆ ಅಲ್ವಾ? ನೀನ್ ನನ್ ಕೊಠಡಿಗೆ ಬಂದ್ ಮಲ್ಕೋ. ಬಾ ಬಾ ಬಾ. ಮಲಗಿದ್ದಾಳೆ. ಅಮ್ಮ ಹೇಳ್ತಿರೋದು. ಅಮ್ಮ, ಅಯ್ಯೋ ಇರು. ಅಮ್ಮ, ಕ್ಷಮ ತಾನೆ? ಅಯ್ಯೋ ಬೇಡ ಅಮ್ಮ, ಹೋಗ್ಲಿ ಬಿಡು ಹೋಗ್ಲಿ ಬಿಡು. ಎತ್ತರ ಆದ್ರೆ ಸುಮ್ನೆ ಕೂಗಾಡ್ತಾಳೆ. ಈಗ ನಾವು ಸುಮ್ನಿರೋದೇ ಸರಿ. ಹೋಗ್ಲಿ ಬಿಡು.
ಈಗ ಹೇಳದ್ನಲ್ಲ ಶಾರದಾ, ಎಬ್ಸೋದ್ ಬೇಡ ಅಂತ. ಅರೇ ಇವ್ರನ್ನಲ್ಲ, ಕೈ ಎತ್ತಿ ತಲೆ ಮೇಲಿಡಿ. ಕೊತ್ವಾಲ್ರನ್ನ ಅತಿ ಶೀಘ್ರದಲ್ಲಿ ಸೆರೆಮನೆಯಿಂದ ಬಿಡಿಸ್ಕೊಂಡ್ ಬನ್ನಿ, ಅನ್ಯಥಾ ನಮ್ ಪ್ರಾಣಕ್ಕೆ ಸಂಕಟ ಎದುರಾಗುತ್ತೆ. ನಿಮಗೆ ತುಂಬಾ ತುಂಬಾ ಧನ್ಯವಾದಗಳು. ಮಾವಿನ ರಸ ತುಂಬಾ ಸಿಹಿಯಾಗಿತ್ತು, ಕುಡಿತಾನೆ ಖುಷಿಯಾಗೋಯ್ತು. ಬಾ ಕುಳ್ಳಿ. ಗುರುಜಿ, ಜಿಲ್ಲಿ ಜಿಲ್ಲಿ ಜಿಲ್ಲಿ, ನಿನ್ನ ಹಸಿವು ತಣ್ಣಗಾಯ್ತಲ್ಲವೇ? ಈಗ ಹೇಳು, ಏನು ಭೇದವಿದೆ ಈ ಬೊಂಬೆಗಳಲ್ಲಿ? ಜಿಲ್ಲಿ, ನೋಡು, ಏನಾದ್ರೂ ಸಂಕೇತ ನೀಡು. ಈ ಬೊಂಬೆಗಳಲ್ಲಿ ಯಾವ ಅಂತರವಿದೆ? ಮುತ್ತಜ್ಜ ಮೊದಲು ಜೋಕಾಲೆ ತೂಗಿ. ಸರಿ. ತತ್ತು ತೂಗುವ ಉಯ್ಯಾಲೆ, ಜಿಲ್ಲಿ ಮಲಗು ನೀವಾಲೆ. ತತ್ತು ತೂಗುವ ಉಯ್ಯಾಲೆ, ಜಿಲ್ಲಿ ಮಲಗು ನೀವಾಲೆ. ಈಗಲಾದ್ರೂ ಅಂತರ ಈ ಹೇಳು. ಗೊಂಬೆಗಳಲ್ಲಿ ಇರುವ ಅಂತರವೇ ಮನುಷ್ಯರಲ್ಲಿಯೂ ಇರುತ್ತದೆ. ಮನುಷ್ಯರಲ್ಲೂ ಇರುತ್ತೆ ಅಂದರೆ? ನಿದ್ರೆ. ನಿದ್ರೆ? ನಿದ್ರೆ ಅಂತರವಿದೆ ಈ ಬೊಂಬೆಗಳಲ್ಲಿ? ಇಲ್ಲ ಮುತ್ತಜ್ಜ, ಗೊಂಬೆಗಳದ್ದೆಲ್ಲ ನಮ್ಮ ಬಗ್ಗೆ ಹೇಳುತ್ತಿದ್ದೇನೆ. ನಮಗೆ ನಿದ್ರೆ ಬರುತ್ತಿದೆ. ಯಾಕೆ ಬರ್ತಿದೆ? ಸರಿ ನೋಡು, ಜಿಲ್ಲಿ ಮಲಗೋಕು ಮುಂಚೆ ನಮಗೆ ಹೇಳಿಬಿಡು, ಏನು ಅಂತರವಿದೆ ಬೊಂಬೆಗಳಲ್ಲಿ. ನಾವು ನಿಮಗೆ ಮೃಷ್ಟಾನ್ನ ನೀಡ್ತೇವೆ. ಜಿಲ್ಲಿ, ಗುರುಜಿ, ಈಗ ಎಬ್ಸೋದ್ರಿಂದ ಯಾವ ಲಾಭನೂ ಇಲ್ಲ. ನಿಮ್ಮ ಜಿಲ್ಲಿ ಮಲಗ್ಬಿಟ್ಲು ಗುರುಜಿ. ಮಲಗ್ಬಿಟ್ಲು? ಅದೇ ಅಂತರವಿದ್ದೆ ನಮ್ಮ ಮನುಷ್ಯರಲ್ಲಿರೋದು. ಅದೇ ಅಂತರವಿದೆ ನಮ್ಮ ಮನುಷ್ಯರಲ್ಲಿರೋದು. ಸಿಕ್ತು, ನಮಗ್ ಸಿಕ್ಬಿಡ್ತು, ಉತ್ತರ ಸಿಕ್ಬಿಡ್ತು. ಹೇ ಮಾತೆ, ನನಗ್ ಸಹಾಯ ಮಾಡು. ನಾನಂತೂ ಇಲ್ಲೇ ಇದ್ದೀನಿ. ನೀ ನನ್ನನ್ನು ನೆನಪಿಸಿಕೊಂಡೆಯ ರಾಮ, ಅದಕ್ಕೆ ನಾನು ಬಂದೆ. ಅಯ್ಯೋ, ನಾನು ಮಾತೆಯನ್ನ ಕರಿತಿದ್ದೆ, ನೀನೆಲ್ಲಿಂದ ಪ್ರತ್ಯಕ್ಷಳಾದೆ? ಎರಡು ಒಂದೇ ತಾನೇ? ಹಾ, ಮಕ್ಕಳು ಕೂಡ ದೇವರ ರೂಪ ತಾನೆ. ನೀನಂತೂ ಅತ್ಯಂತ ಸಮಸ್ಯೆಯಲ್ಲಿ ಇರುವಂತೆ ಕಾಣುತ್ತಿದ್ದೆ ರಾಮ. ಹಾ, ನಿಂಗ್ ನಗು ಬರ್ತಿದ್ಯಾ? ಅರೆ, ನಾನು ಅನುಭವಿಸ್ತಾ ಇದ್ದೀನಿ ಕಷ್ಟನ. ನೀನ್ ಅನುಭವಿಸಿದ್ರೆ ಗೊತ್ತಾಗ್ತಿತ್ತು. ಕಷ್ಟವೇ ಸುಖದವರೆಗೂ ತಲುಪುವ ಮಾರ್ಗವಾಗಿರುತ್ತದೆ. ಈ ಕಷ್ಟಗಳು ಕ್ಷಣಿಕ ಮಾತ್ರ. ಇಷ್ಟು ಚಿಕ್ಕ ಹುಡುಗಿ, ಆದ್ರೆ ಇಷ್ಟು ಜ್ಞಾನ. ಬಾಹ್ಯ ರೂಪ ಮುಖ್ಯವಲ್ಲ ರಾಮ. ಮಹತ್ವಪೂರ್ಣ ಏನೆಂದರೆ ನಮ್ಮ ಮನದ ಒಳಗಡೆ ಏನಿದೆ ಎಂದು, ನಮ್ಮ ಬಾಹ್ಯ ವ್ಯಕ್ತಿತ್ವ ಹೇಗಿದೆ ಎಂಬುದಲ್ಲ. ತಿಳಿತು. ಎಲ್ಲಿ ಹೋದೆ? ಧನ್ಯವಾದ ಮಾತೆ, ನನ್ನ ವಿಪತ್ತಿಗೆ ಪರಿಹಾರ ಸಿಕ್ತು. ಇದೇನು ವೇಷ ನಿಮ್ಮದು ಪಂಡಿತ ರಾಮಕೃಷ್ಣ? ಪಂಡಿತ ರಾಮಕೃಷ್ಣರೇ, ರಾಜ ದರ್ಬಾರಿಗೆ ಇದೇನನ್ನು ತಂದಿರುವಿರಿ? ಏನಂತ ಹೇಳಿ ಮಂತ್ರಿವರ್ಯ, ನನ್ನ ಕತೆ ಹೀಗಾಗೋಗಿದೆ. ಮಹಾರಾಜ ಕೃಷ್ಣ ದೇವರಾಯರಿಗೆ ಜೈ! ಮಹಾರಾಜ ಕೃಷ್ಣ ದೇವರಾಯರಿಗೆ ಜೈ!
ಕೃಷ್ಣ ದೇವರಾಯ ಪ್ರಣಾಮ ಮಹಾರಾಜ. ಇದೇನಿದು ಪಂಡಿತ ರಾಮಕೃಷ್ಣ? ಹೇಗೆ ಕಾಣುತ್ತಿದೆ ಎಂದರೆ ರಾಜ ದರ್ಬಾರನ್ನು ತರಕಾರಿ ಮಂಡಿಯಾಗಿ ಪರಿವರ್ತಿಸಿದ್ದೀರಾ. ತರಕಾರಿ ಮಂಡಿ? ಕ್ಷಮಿಸಬೇಕು ಮಹಾರಾಜ, ಮನೆಗೆ ಬಹಳ ಅತಿಥಿಗಳು ಆಗಮಿಸಿದ್ದಾರೆ. ಇದನ್ನೆಲ್ಲ ತಗೊಂಡು ಮನೆಗೆ ತಲುಪೋದು ವಿಳಂಬ ಆಗ್ಬಾರ್ದು ಅಂತ ಇದನ್ನ ಇಲ್ಲಿಗೆ ತಂದ್ಬಿಟ್ಟೆ. ಒಂದ್ ಕಡೆ ಅಷ್ಟೊಂದ್ ಮಕ್ಕಳ ಜೊತೆಗೆ ಆ ದಡುತಿ. ದಡುತಿ ಯಾರದು? ದಡುತಿ ಅಲ್ಲ ಮಹಾರಾಜ, ಅದು ಜ್ಯೋತಿ 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 ದೀಪ ತರುವುದನ್ನು ಮರ್ತೆ. ಬನ್ನಿ. ಮಹಾರಾಜ ಕೃಷ್ಣ ದೇವರಾಯರಿಗೆ ಮಹಾರಾಜ ಕೃಷ್ಣ ದೇವರಾಯರಿಗೆ. ಕೂತ್ಕೊಳ್ಳಿ. ಗುರುವರ್ಯ. ಹಾ ಮಹಾರಾಜ. ಜಿಲ್ಲೆಯ 3 ಗೊಂಬೆಗಳಲ್ಲಿ ಅಂತರ ಹುಡುಕಿದಿರಾ? ಹೌದು ಮಹಾರಾಜ. ಹೌದಾ? ಹಾಗಿದ್ದರೆ ಹೇಳಿ, ಇವುಗಳಲ್ಲಿ ಅಂತರವೇನು? ಮಹಾರಾಜ, ಇವುಗಳಲ್ಲಿ ಅದೇ ಅಂತರವಿದೆ. ಅದು ನಿಮ್ಮಲ್ಲಿ, ನಮ್ಮಲ್ಲಿ ಹಾಗೂ ಇಲ್ಲಿ ಉಪಸ್ಥಿತರಾಗಿರುವ ಪ್ರತಿ ವ್ಯಕ್ತಿಯ ಮಧ್ಯೆ ಇದೆ. ಗುರುವರ್ಯ, ನಮಗೆ ತಿಳಿಯುತ್ತಿಲ್ಲ, ಸ್ಪಷ್ಟಪಡಿಸಿ. ಅವಶ್ಯ ಮಹಾರಾಜ, ಅವಶ್ಯವಾಗಿ. ಈ 3 ಬೊಂಬೆಗಳನ್ನು ಇವುಗಳ ಕಾರ್ಯವೇ ಒಬ್ಬರಿಂದ ಮತ್ತೊಬ್ಬರನ್ನು ಪ್ರತ್ಯೇಕಿಸುತ್ತದೆ ಮಹಾರಾಜ. ನಾವು ನಿಮಗೆ ತಿಳಿಸುತ್ತೇವೆ ಮಹಾರಾಜ. ಧನಿಮಣಿ, ಇಲ್ಲಿ ಬನ್ನಿ. ಹಿಡ್ಕೋ ಹಿಡ್ಕೋ. ಮಹಾರಾಜ, ಈ ಧನಿಯ ಕೈಯಲ್ಲಿ ಯಾವ ಗೊಂಬೆ ಇದೆಯೋ ಇದನ್ನು ಧ್ಯಾನದಿಂದ ನೋಡಿ. ಹೇಗೆ ಅನಿಸುತ್ತಿದೆ ಎಂದರೆ ಪೂರ್ತಿ ದಿವಸ ಇವಳು ಕಠಿಣ ಪರಿಶ್ರಮ ಪಟ್ಟಿರುವಂತೆ. ಎಷ್ಟು ಕಳಾಹೀನವಾಗಿದ್ದಾಳೆ. ಹಾಗೆ ಇವಳ ಹಣೆಯನ್ನು ನೋಡಿ. ಇವಳ ಹಣೆಯಿಂದ ಆ ಬೆವರು ಸುರಿಯುತ್ತಿದೆ ಮಹಾರಾಜ. ಈಕೆ ಅವಶ್ಯವಾಗಿ ಒಬ್ಬ ಶ್ರಮಿಕಳು. ಮಣಿ, ಹೇಗ್ ಪ್ರತೀತಿ ಆಗ್ತಿದೆ ಅಂದ್ರೆ ವಿಜಯನಗರದಿಂದ ಹೊರಡುವ ಕಾಲ ಬಂದಿದೆ ಅನ್ನಿಸ್ತಿದೆ. ಆದಣಿ, ನಮ್ಮ ಬಿಡಾರವನ್ನು ಸ್ಥಳಾಂತರಿಸಬೇಕು. ಮಣಿಯ ಕೈಯಲ್ಲಿ ಯಾವ ಬೊಂಬೆ ಇದೆಯೋ ಇದನ್ನು ಧ್ಯಾನದಿಂದ ನೋಡಿ. ಇವಳ ಮುಖದಲ್ಲಿ ಎಂಥ ಆರಾಮು, ಅದೆಂಥ ಗರ್ವ ಇದೆ ಮಹಾರಾಜ. ಹೇಗೆ ಕಾಣುತ್ತಿದೆ ಎಂದರೆ ಇವಳಿಗೆ ಯಾವ ವಸ್ತುವಿನ ಕೊರತೆಯೇ ಇಲ್ಲ. ಇವಳು ಅವಶ್ಯವಾಗಿ ಒಬ್ಬ ಅತ್ಯಂತ ಸಮೃದ್ಧ ವ್ಯಾಪಾರಿಯೇ ಮಹಾರಾಜ. ಮತ್ತೆ ಮಹಾರಾಜ, ಈಗ ನೋಡಿ, ನಮ್ಮ ಕೈಯಲ್ಲಿ ಯಾವ ಗೊಂಬೆ ಇದೆಯೋ ಇದನ್ನು ಧ್ಯಾನದಿಂದ ನೋಡಿ ಮಹಾರಾಜ. ಇದರ ಮುಖದಲ್ಲಿ ಎಂತಹ ತೇಜಸ್ಸು, ಎಂತಹ ದಿವ್ಯ ಆನಂದವಿದೆ. ನಮ್ಮ ಹಾಗೆ, ನಮ್ಮ ಮುಖದಲ್ಲಿ ಕಾಣುವ ಹಾಗೆ. ಈಕೆ ಅವಶ್ಯವಾಗಿ ಯಾವುದೋ ಜ್ಞಾನಿ ಪಂಡಿತಳೇ ಇರಬೇಕು ಮಹಾರಾಜ. ಗುರುವರ್ಯ, ತಮಗೆ ವಿಶ್ವಾಸವಿದೆ ನೀವು ಹೇಳುತ್ತಿರುವುದು ಸತ್ಯವೆಂದು? ಮಹಾರಾಜ, ಪೂರ್ಣ ವಿಶ್ವಾಸವಿದೆ. ಅರ್ಥಾತ್ ಈ 3 ಮೂರ್ತಿಗಳಲ್ಲಿ ಇದೇ ಅಂತರವೇ? ಹೌದು ಮಹಾರಾಜ. ಮುತ್ತಜ್ಜ, ಹೀಗೇಗೆ ಆಗುತ್ತದೆ? ಈ ಗೊಂಬೆಗಳಲ್ಲಿ ಜೀವವಿಲ್ಲ. ಮತ್ತೆ ಇವುಗಳ ಮುಖದಲ್ಲಿ ಭಾವನೆ ಹೇಗೆ ಗೊತ್ತಾಗುತ್ತದೆ ನಿಮಗೆ? ಮತ್ತೆ ಬೆವರು ಹನಿ? ಹೇಳಿ, ಯಾರು ವ್ಯಾಪಾರಿ ಮತ್ತೆ ಪಂಡಿತ, ಮತ್ತೆ ಯಾರು ಮಹಿಳೆ? ಇದು ಉಚಿತವಲ್ಲ ಮಹಾರಾಜ. ನಾವು ಸ್ವಯಂ ಈ ಪ್ರತಿಸ್ಪರ್ಧೆಯಿಂದ ಪ್ರತ್ಯೇಕವಾಗುತ್ತಿದ್ದೇವೆ. ಕೃಷ್ಣದೇವರಾಯ, ನನಗಂತೂ ಅನಿಸುತ್ತಿದೆ ಈಗ ನೀವು ಪರಾಜಯ ಸ್ವೀಕಾರ ಮಾಡಬೇಕು. ನಿಮ್ಮ ದರ್ಬಾರಿನಲ್ಲಿ ಯಾವ ಒಬ್ಬ ವ್ಯಕ್ತಿಯೂ ಇಲ್ಲ ಇದರಲ್ಲಿರುವ ಅಂತರ ಹೇಳೋದಕ್ಕೆ. ಅಂತಹ ಯಾವ ವ್ಯಕ್ತಿಯೂ ಇಲ್ಲವೇ ನಮ್ಮ ದರ್ಬಾರಿನಲ್ಲಿ? ಯಾರೂ ಇಲ್ಲವೇ? ಮಹಾರಾಜ. ಪಂಡಿತ ರಾಮಕೃಷ್ಣ, ಬನ್ನಿ. ಮಹಾರಾಜ, ಗೊಂಬೆಗಳಲ್ಲಿರುವ ಅಂತರ ನಾ ಹೇಳಬಲ್ಲೆ. ಅದ್ಭುತ. ಆದರೆ ಪಂಡಿತ ರಾಮಕೃಷ್ಣ, ನೆನಪಿರಲಿ,
ಇದು ನಮ್ಮ ದರ್ಬಾರಿನ ಪ್ರತಿಷ್ಠೆಯ ಪ್ರಶ್ನೆ. ನೀವು ಉತ್ತರ ನೀಡಬೇಕು ಹಾಗೂ ಸರಿಯಾದ ಉತ್ತರ ನೀಡಬೇಕು. ಇಲ್ಲವಾದಲ್ಲಿ ಈ ಎಲ್ಲಾ ಸಾಮಗ್ರಿಯನ್ನು ತೆಗೆದುಕೊಳ್ಳುತ್ತೇವೆ. ಆಗ ನೀವೊಂದು ಮಾಸದವರೆಗೂ ಉಪವಾಸವಿರಬೇಕಾಗುತ್ತದೆ. ಆದ್ರೆ ಒಂದೊಮ್ಮೆ ನಾನು ವಿಜಯಿಯಾದ್ರೆ ನೀವು ನನಗೆ ನೀಡಬೇಕು ನಾ ಬಯಸಿದ್ದನು. ನಮಗೆ ಸ್ವೀಕಾರವಿದೆ ಪಂಡಿತ ರಾಮಕೃಷ್ಣ.